ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನ್ಫೇಮಸ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾನು ನಿನ್ನೆ ಒಂದು ಲಾಗ್ ಹಾಕ್ತೀನಿ. ಇವತ್ತಿಂದ ಲಾಗ್ ಚಲೋ ನಂದು ಅಂದರೆ ಇವತ್ತು ವಾಕ್ ಬಂದಿದ್ದೇನೆ. ಅಂದರೆ ಡೈಲಿ ವಾಕ್ ಮಾಡ್ತಿದ್ದಿಲ್ಲ, ಈಗ ಸ್ಟಾರ್ಟ್ ಮಾಡೀನಿ ವಾಕ್. ಶಾಪ್ ಓಪನ್ ಮಾಡಿಂತ ಒಟ್ಟು ರನ್ನಿಂಗ್ ಚಲೋ ಮಾಡಿದ್ದಿಲ್ಲ, ಈಗ ಚಲೋ ಮಾಡೀನಿ. ಅಂದರೆ ಶಾಪ್ ಓಪನ್ ಮಾಡಿದ್ಮ್ಯಾಗ ಹೋಗೋಕ್ಕಾಗಲ್ಲ ಬೇರೆ ಕಡೆ ಎಲ್ಲ. ಈ ಕಡೆ ಬೆಳಗ್ಗೆ 8 ಗಂಟೆಗಿಂತ 8 ಗಂಟೆ ಮಟ್ಟ ಶಾಪ್ನಾಗ ಇರ್ಬೇಕು. ಹೋದರೆ ಮತ್ತು ಕಸ್ಟಮರ್ ಯಾವ ಟೈಮ್ನಾಗ ಬರ್ತಾರಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಎಲ್ಲಿ ಹೋಗೋದಾಗಿಲ್ಲ. ಜಿಮ್ಮು ಎಲ್ಲ ಕೈ ಬಿಟ್ಬಿಟ್ಟೇವಿ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ದು ರನ್ನಿಂಗ್ ಹೋದ್ರೆ ಆತಂದು ಬೆಳಗ್ಗೆ ಜಲ್ದಿ ಎದ್ದು ರನ್ನಿಂಗ್ ಬಂದೀನಿ. ಈಗ ಫಸ್ಟ್ ಡೇ ಚಲೋ ಮಾಡೀನಿ. ಹಂಗೆ ಡೈಲಿ ಹೋಗ್ತಾ ಹೋಗ್ತಾ ಮಾತಾಡೋಣಂತ. ನೆಕ್ಸ್ಟ್ ಈಗ ನಂದು ವೇಟ್ ಇರೋದೆ 90 kg ಐತಿ. 90 kg ವೇಟ್ ಐತಿ ನಂದು. ಇನ್ನು 3 months ಒಳಗೆ ಒಂದು 75-70 ತಗೊಂಬರೋಣ. ನೋಡೋಣ ಬರ್ರಿ, ಡಯಟ್ ಏನೇನು ವರ್ಕೌಟ್ ಏನೇನು ಅಂತ ಹೇಳ್ತೀನಿ, ನೋಡ್ಕೊತ ಬರ್ರಿ. ಈ ರೂಟ್ ನಮ್ದು ಊರಿಗೆ ಮತ್ತು ಕೋಡಳ್ಳಿಗಿರೋ ರೂಟ್ ಇದೆ. ಈ ರೂಟಿಂದ ನಾವು ಡೈಲಿ ವಾಕ್ ಮಾಡೋದಿಲ್ಲೇ. ನಾನು ವಾಕ್ ಮಾಡೋದು ಚಲೋ ಮಾಡಿ 8th ಸ್ಟ್ಯಾಂಡರ್ಡಿಂದ ನಾವು ವಾಕ್ ಮಾಡೋಕ್ಕೆ ಚಲೋ ಮಾಡಿದ್ದು. ನಾನು ವಾಕ್ ರನ್ನಿಂಗ್ ವರ್ಕೌಟ್ ಚಲೋ ಮಾಡಿದ್ದೆ 8th ಸ್ಟ್ಯಾಂಡರ್ಡಿಂದ. ಯಾಕೊಂದು ಸ್ವಲ್ಪ ಬಲ್ಕ್ ಆಗಿತ್ತು ನನ್ನ ಬಾಡಿ, ಅದಕ್ಕೆ ನಮ್ಮ ಪಪ್ಪ ಹೇಳೋ ಸಲುವಾಗಿ ವರ್ಕೌಟ್ ಚಲೋ ಮಾಡಿದ್ದೆ. ಅಲ್ಲಿಂದ ಸ್ಟ್ರೇಟ್ 10th ಸ್ಟ್ಯಾಂಡರ್ಡ್ ಮಟ್ಟ ಮಾಡಿದೆ. 10th ಸ್ಟ್ಯಾಂಡರ್ಡ್ ಬರೀ ಓದ್ಕೊಳೋದಾಗಿದ್ದಕ್ಕೆ ಸ್ವಲ್ಪ ಬಾಡಿ ಸ್ವಲ್ಪ ಬಲ್ಕ್ ಆಯ್ತು. ಮತ್ತು SLC ಇರಲಿ ಅಂದೆ ಒಟ್ಟು ಬರಲಿ, ಎಲ್ಲ ಬರೀ ಓದ್ಕೊಳೋದ ಮಾಡಿದ್ವಿ. SLC ನೆಕ್ಸ್ಟ್ ಆದ್ಮ್ಯಾಗ ಮತ್ತು PUC ಅಡ್ಮಿಷನ್ ಮಾಡಿಸಿದ್ವಿ ಹಾವೇರಿ GH ಕಾಲೇಜ್ನಾಗ. ಅಲ್ಲಿ ಸ್ವಲ್ಪ ಬಲ್ಕ್ ಆಗಿತ್ತಲ್ಲ ಬಾಡಿ, ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಜಿಮ್ಗೆ ಹಚ್ಚಿದ್ವಿ. ಜಿಮ್ಗೆ ಹಚ್ಚಿ ಒಂದು 4 months ವರ್ಕೌಟ್ ಮಾಡಿದೆ. ಅಲ್ಲೇ ಒಬ್ರು ಸಜೆಸ್ಟ್ ಮಾಡಿದ್ರೆ ಪ್ರೋಟೀನ್ ತಗೋರಿ, ಸ್ಟ್ರೆಂತ್ ಜಾಸ್ತಿ ಬರ್ತೈತಿ ನೆಕ್ಸ್ಟ್ ಹಿಂಗಂದು. ಆ ಪ್ರೋಟೀನ್ ತೊಗೊಂಡ್ಮ್ಯಾಗ ಮತ್ತೆ ಬಲ್ಕ್ ಆಯ್ತು ನಂದು. 90+ ವೇಟ್ ಆಯ್ತು. ಮತ್ತು ಆ 90+ ವೇಟಿಗೆ ಮತ್ತು ನಾನು ಸೆಕೆಂಡ್ PUC ಮತ್ತು ಬೇರೆ ಕಾಲೇಜ್ ಹಚ್ಚಿದೆ. ಅಂದರೆ ವೇಟ್ ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ ನಾನು ಮತ್ತೆ ಬ್ಯಾಡಗಿ ಹಚ್ಚಿದೆ. ಬ್ಯಾಡಗಿ ಹತ್ರ ಸಿಡನೂರಿಗೆ. ಅಲ್ಲಿಂದ ಏನಿಲ್ಲ, ಬಸ್ಸಿಂದ 1 ಊರಿಂದ 2 ಕಿಲೋಮೀಟ್ರ್ ನಡ್ಕೊತ ಹೋದರೆ ಕಾಲೇಜ್ ಸಿಗ್ತದೆ. ಅಲ್ಲೇ ಕಾರ್ಡಿಯೋ ಆಗಿ ಮತ್ತು ನಂದು 75 ಆಯ್ತು. 75 ವೇಟ್ ಕಮ್ಮಿ ಆದ ತಕ್ಷಣ ಮತ್ತೆ GH ಕಾಲೇಜ್ ಅಡ್ಮಿಷನ್ ಮಾಡಿಸಿದ್ದೆ ನಾನು ಫಸ್ಟ್ ಇಯರ್ ಡಿಗ್ರಿಗೆ. ಅದು ಅಡ್ಮಿಷನ್ ಮಾಡಿಸಿಂದ ಮತ್ತೇನು 1 ವರ್ಷ ಏನು ಮಾಡಲಿಲ್ಲ, ವರ್ಕೌಟ್ ಏನಿಲ್ಲ, ಬರೀ ವಾಕ್ ಅಷ್ಟೇ ಮಾಡ್ತಿದ್ದೆ. ಅದಾದ್ಮ್ಯಾಗೆ ಸೆಕೆಂಡ್ ಇಯರ್ 3rd ಸೆಮ್ಮಿಗೆ ಮತ್ತೆ ಜಿಮ್ ಹಚ್ಚಿದೆ. ಜಿಮ್ ಹಚ್ಚಿಂದ ಡಿಗ್ರಿ 3rd ಸೆಮ್ಮಿಗೆ ಮತ್ತೆ ಜಿಮ್ ಹಚ್ಚಿದೆ. ಜಿಮ್ ಹಚ್ಚಿ ಅಲ್ಲಿಂದ ವರ್ಕೌಟ್ ಚಲೋ ಮಾಡಿದೆ. 4 months ವರ್ಕೌಟ್ ಮಾಡಿದೆ. 4 months ವರ್ಕೌಟ್ ಮಾಡಿಂದ 75 70 ಬಂತು. ಫುಲ್ ಎಲ್ಲ ಮಸಲ್ಸ್ ಗಿಸಲ್ಸ್ ಎಲ್ಲ ಅದು ಫ್ಯಾಟ್ ಲಾಸ್ ಆಯ್ತು. ಮಸ್ತ್ ಒಂದು ಚೆನ್ನಾಗಿರೋ ಬಾಡಿ ಕ್ರಿಯೇಟ್ ಆಯ್ತು. ಆಮೇಲೆ 4 ಸೆಮ್ ಮಟನೂ ಮಾಡಿದ್ವಿ. 4 ಸೆಮ್ ಎಂಡಿಂಗ್ ಎಕ್ಸಾಮ್ ಟೈಮಿಗೆ ಮತ್ತೆ ಡ್ರಾಪ್ ಆದ ಜಿಮ್. ಆ ಡ್ರಾಪ್ ಆಗಿದ್ಮ್ಯಾಗ ನಾವು ಮತ್ತು 5th ಸೆಮ್ಮಿಗೆ ಇವು ಲಪ್ಡ ಮಾಡ್ಕೊಂಡು ಕಾಲೇಜಿನಾಗ. ಮತ್ತು ಅಲ್ಲಿ ಕಾಲೇಜ್ನಾಗ ಭಾಳ ದಿನ ಹೋಗೋದಾಗಲಿಲ್ಲ. ಅಲ್ಲಿಂದ ಫ್ರೆಂಡ್ಸ್ ಊಟ ಆಗಿದ್ದು ಡಿಗ್ರಿ ಕಂಪ್ಲೀಟ್ ಆಯ್ತು. ಡಿಗ್ರಿ ಕಂಪ್ಲೀಟ್ ಆದ್ಮ್ಯಾಗ ಡ್ರಾಪ್ ಆಯ್ತು ಎಜುಕೇಷನ್. ಅಷ್ಟಕ್ಕೆ ಡ್ರಾಪ್ ಮಾಡ್ಕೊಂಡು ಶಾಪ್ ಓಪನ್ ಮಾಡಿದೆ. ಅಂದ್ರೆ ಡಿಗ್ರಿ ಮುಗಿದ್ಮ್ಯಾಗ 1 ವರ್ಷ ಬರೀ ಶಾಪ್ ಬಗ್ಗೆ ತಿಳ್ಕೊಳಕ್ಕೆ ವೇಸ್ಟ್ ಮಾಡಿದ್ದು ನಾನು ಟೈಮ್. ಅಲ್ಲಿ ಒಂದು ಸ್ವಲ್ಪ ನಂದೇನು ವೇಟ್ ಲಾಸ್ ಅಂದರೆ ಎವರೇಜ್ ಇತ್ತು, ಒಂದು 80-75 ಇಷ್ಟು kg ಇತ್ತು. ಆಮೇಲೆ ಶಾಪ್ ಓಪನ್ ಮಾಡಿದ್ಮ್ಯಾಗ ಮತ್ತೆ ಜಾಸ್ತಿ ಆಯ್ತು ವೇಟ್. ಒಂದು ಈಗ ನಿಯರೆಸ್ಟ್ ಹೇಳ್ಬೇಕಾದ್ರೆ 90 kg ಅದ ನಾನು. ಹಂಗೆ ಸ್ವಲ್ಪ ಕಾರ್ಡಿಯೋ ಮಾಡಿ ವರ್ಕೌಟ್ ಮಾಡಿ ಡೌನ್ ಮಾಡ್ಬೇಕು. ಅಲ್ಲಿ ರಸ್ತೆಗೆ ಬಂದ್ವಿ. ಇದು ಸ್ಟ್ರೇಟ್ ಹೋದ್ರೆ ಕೆರಮತ್ತಳ್ಳಿ ಬರುತ್ತೆ, ಇದು ಸೈಡ್ಗೆ ಹೋದ್ರೆ ಕಲ್ಲಾಪುರ. ಇದು ನಾ ಬರೋ ರಸ್ತೆ ಇದ್ದಲ್ಲಿ ನಮ್ಮ ಊರಿನ ಗಾಳಿ ಹೋಗ್ತಿದ್ದದು.
ಅಲ್ಲಿಂದ ಸ್ಟೇಟ್ ನಾವು ಟರ್ನ್ ಆಗೋದು ಕೋಡಳ್ಳಿ ಕಡೆ. ಕೋಡಳ್ಳಿ ಕನಕಾಪುರ ಹಾವೇರಿ ಈ ಟೈಪ್ ರೋಡ್ ಇದೆ. ಇಲ್ಲಿಂದ ಸ್ಟೇಟ್ ಕಾಗ್ನಲ್ಲಿಗೆ ಹೋಗ್ತಾರೆ. ಇಲ್ಲಿಂದ ಹಿಂದೆ ಕೋಳಿ ಫಾರಮ್ ಮಾಡೋ ಅಂತಾರ, ಅವ್ರು ಮಾಡಿ 1 ವರ್ಷ ಆಯ್ತು ಕೋಳಿ ಫಾರಮ್. ಹಿಂಗೆ ಸ್ಟೇಟ್ ಹೋದರೆ ಕೋಡಳ್ಳಿ ಸಿಗ್ತೈತಿ. ಕೋಡಳ್ಳಿಂದ ನಾವು ಮತ್ತೆ ಟರ್ನ್ ತೊಗೋಬೇಕು ಒಳಗೆ. ತೋರಿಸ್ತಾರೆ ರೂಟ್. ಈ ರೂಟು ಇದು ಕಾಗ್ನಲ್ಲಿ ಹೋಗ್ತದೆ. ಇದು ಕೋಡಳ್ಳಿ. ಇದು ಹೋಗೋದ ನಮ್ದು ಕೆರ್ಮತ್ತಳ್ಳಿ ರೋಡ್. ನೆಕ್ಸ್ಟ್ ಕೆರ್ಮತ್ತಳ್ಳಿ ರೋಡಿಂದ ಹೊಂಟೇವಿ. ಈ ರೋಡ್ನ್ಯಾಗ ಭಾಳ ನೆನಪುಗಳದಾವ. ಅಂದ್ರೆ ನಾನು ಕಮ್ಮಿ ಅಂದರೆ ಒಂದು 6 ವರ್ಷದಿಂದ ಇಲ್ಲೇ ವಾಕ್ ಮಾಡ್ತಾ ಇದ್ದಾನಲ್ಲ, 6 ವರ್ಷದವೆಲ್ಲ ಹೆವಿ ನೆನಪುಗಳದಾವು. ಫಸ್ಟ್ ಏರ್ ಸ್ಟ್ಯಾಂಡರ್ಡ್ ಇದ್ದಾಗೆಲ್ಲ ನಾವು ಆ ಕೋಡಳ್ಳಿ ಕ್ರಾಸಿ ಮಠ ಅಷ್ಟೇ ಹೋಗ್ತಿದ್ವಿ. ಅಲ್ಲಿಂದ ಮತ್ತೆ ರಿಟರ್ನ್ ಆಗಿ ಊರಿಗೆ ಹೋಗಿದ್ವಿ. ಆಮೇಲೆ ಡಿಗ್ರಿ ಬಂದ್ಮ್ಯಾಗ ಹಿಂಗೆ ಕೋಡಳ್ಳಿ ರೋಡಿಂದ ಕೆರ್ಮತ್ತಳ್ಳಿ ರೋಡ್ ಮಠ ವಾಕ್ ಮಾಡೋಕ್ಕೆ ಚಲೋ ಮಾಡಿದ್ವಿ. ಆಮೇಲೆ ಡಿಗ್ರಿ ಫಸ್ಟ್ ಇಯರ್ PUC ಫಸ್ಟ್ ಇಯರ್ ಅಂದ್ರೆ ಸೆಕೆಂಡ್ ಇಯರ್ಗೆ ಮತ್ತೆ ಒಳಗೆ ಹೋಗೋದು, ಮತ್ತು ಹಿಂಗಾಶ್ ರೌಂಡ್ ಬರೋದು ಇಲ್ಲೆಲ್ಲ ಮಾಡಿದ್ವಿ. ಹಾಗೆ ಹೋಗ್ತಿರುವಾಗ ಅಲ್ಲಿ ಗೊಂಜಾಳ ಮುರಿ ಅಣ್ಣರ ಗೊಂಜಾಳ ಮುರಿಯಾಕ ಅಲ್ಲಿ ಬಂದ್ರೆ ಫೈನಲಿ 5 ಕಿಲೋಮೀಟ್ರ್ ಕಂಪ್ಲೀಟ್ ಆಯ್ತು. 5 ಕಿಲೋಮೀಟ್ರ್ ವಾಕ್ ಮಾಡಿದ ಮ್ಯಾಗ ಸ್ಟೇಟ್ ಹೋಗ್ತೀನಿ ಈಗ ಮನೆಗೆ ಹೋಗಿ ಫ್ರೆಶ್ ಆಗಿ ಸ್ಟೇಟ್ ಹೋಗೋದು ಶಾಪ್ಗೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋ ಬೇಕಂದ್ರೆ ನನ್ನ ಚಾನಲ್ ಸರ್ಚ್ ಮಾಡಿರಿ. ಇಷ್ಟೇ, ಬಾಯ್.